ಜೋರಾಗಿ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರ ಅವರಿಗೆ ಪ್ರೋತ್ಸಾಹ ಕೊಡೋಣ. ಅವರ ಕಲೆ ಮುಂದಿನ ದಿನಗಳಲ್ಲಿ ಅತ್ಯದ್ಭುತವಾಗಿ ಬೆಳೀಲಿ, ಅವರಿಗೆ ಕಲೆಯ ಸರಸ್ವತಿ ಒಲಿಲಿ ಅಂತ ಹೇಳ್ತಲ್ಲಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಅನ್ನದಾನಕ್ಕೆ ಹೆಸರಾದಂತಹ ವಿಶೇಷವಾಗಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನಲ್ಲಿ ಚೇಳೂರಿನಲ್ಲಿರ್ತಕ್ಕಂಥ ಎಜುಕೇಶನ್ ಸಂಸ್ಥೆಗಳು ಬೇರೆ ಎಲ್ಲೂ ಇಲ್ಲ ಅಂತ ಹೇಳ್ತಾ, ಶಿಕ್ಷಣ ಕ್ಷೇತ್ರ ದಾಸೋಹ ಅಭಿವೃದ್ಧಿ ಹೊಂದಿದ ರೈತರು ನಮ್ಮ ಚೇಳೂರಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ ಅಂತ ಹೇಳ್ತಾ ವಿದೇಶ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಈಗ ನಮ್ಮ ಜಿಲ್ಲಾ KEB ಗುತ್ತಿಗೆದಾರರ ಅಧ್ಯಕ್ಷರಾದಂತಹ ಅಶೋಕ್ ರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ವೇದಿಕೆಗೆ ದಯಮಾಡಿ ಆಗಮಿಸಬೇಕು ಅಂತ ಹೇಳಿ ಕೊಡ್ತಾ ಇದ್ದೀನಿ. ಈಗ ವಿಶೇಷವಾಗಿ ಸನ್ಮಾನ ಕಾರ್ಯಕ್ರಮ ದ್ರೌಪದಿ ಕುಂತಿ ಗಾಂಧಾರಿ ಪಾತ್ರದಲ್ಲಿ ನನ್ನ ಶಿಷ್ಯೆ ಹೆಮ್ಮೆ ಎಂದು ಹೇಳ್ಕೊಂತ ಇದ್ದೀನಿ. ಜೋರಾಗಿ ಚಪ್ಪಾಳೆ ಬರಲಿ. ಶ್ರೀಮತಿ ಲಕ್ಷ್ಮೀಬಾಯಿ ಅವರಿಗೆ ಚೇಳೂರಿನ ಹಾಗೂ ಇಲ್ಲಿ ಆಗಿರ್ತಕ್ಕಂಥ ಎಲ್ಲ ರೈತ ಮುಖಂಡರು ಕಲೆಗಾರ ಆಟ ಕಲೆ ಇವ್ರಿಗೆ ಈ ನೆಕ್ಸ್ಟ್ ಬರೋಂಥ ಪಾತ್ರಧಾರಿಗಳು ಜನವೇ ಇರ್ತಿರ್ಲಿಲ್ಲ. ಹಂಗಾಗಿ ಇದೊಂದು ನಿಜಕ್ಕೂ ಒಂದು ಒಳ್ಳೆ ಪ್ರಯೋಗ ಅಂತ ನಾನು ಭಾವಿಸ್ತಾ, ಯಾಕೆಂದ್ರೆ ಕಲಾ ಬರೀ ಇಲ್ಲಿ ಆಡೋರೊಬ್ಬರಿದ್ರು ಸಾಕು, ನೋಡೋರಿದ್ರೇನೆ ಅದಕ್ಕೊಂದು ಬೂಸ್ಟ್. ಕಲೆಗೆ ಪ್ರೋತ್ಸಾಹ ಕೊಡೋರೆ ನೀವು ಕಲಾ ಪೋಷಕ, ನೀವು ಮುಂದೆ ಕೂತ್ಕೊಂಡ್ರೆ ಆಡೋರ್ಗೊಂಥರ ಒಂದು ಸ್ಫೂರ್ತಿ ಮತ್ತೆ ಒಂದು ಇದಿರುತ್ತೆ. ದಯಮಾಡಿ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಾಟಕ ಮುಗಿಯೋ ತನಕನೂ ಚೆನ್ನಾಗಿ ಈ ಒಂದು ನಾಟಕವನ್ನು ಯಶಸ್ವಿಗೊಳಿಸ್ಕೊಂಡು ಕೇಳ್ಕೊತಾ ಈ ಸಂದರ್ಭದಲ್ಲಿ ನನ್ನ ಕರ್ನಾಟಕ ಮಾತಾಡೋ ಅವಕಾಶ ಮಾಡಿಕೊಟ್ಟಂತೆಲ್ಲ ಹೊಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಇದುವರೆಗೆ ತಮ್ಮನ್ನ ಕುರಿತು ಒಂದೆರಡು ಮಾತುಗಳನ್ನಾಡಿದಂತಹ ಆತ್ಮೀಯರು ವೇಸನ್ ಅಧ್ಯಕ್ಷರಾದಂತಹ ಹಿತೇಶ್ ಅವರು ಧನ್ಯವಾದಗಳು. ಒಂದು ವಿಶೇಷವಾದಂಥ ಮಾಹಿತಿಯನ್ನು ನಾನು ಹೇಳ್ತಾ ಇದ್ದೀನಿ. ಇದು ಸಾಧು ಸಂತರು ನಡೆದಾಡಿದಂಥ ಜಾಗ. ಪ್ರತಿನಿತ್ಯ ಒಂದಲ್ಲ ಒಂದು ಕಡೆ ದಾಸೋಹ ನಡೆಯುತ್ತೆ. ಇದು ನಿಮಗೆ ಗೊತ್ತಿದೆ. ಇವತ್ತು ಗಡಿಯಟ್ನಳ್ಳಿನಲ್ಲಿ ರಂಗಸ್ವಾಮಿ ಜಾತ್ರೆ ಮತ್ತು ದಾಸೋಹ ನಡೀತಾ ಇದೆ. ಬಸವೇಶ್ವರ ಜಾತ್ರೆ ದಾಸೋಹ ನಡೀತಾ ಇದೆ. ಶಿವಕುಮಾರ ಸ್ವಾಮಿ ವೃದ್ಧ ದಾಸೋಹ ನಡೀತಾ ಇದೆ. ನಮಸ್ಕರಿಸುತ್ತಾ ಮತ್ತೆ ನೀವು ಬಂದಿರಬೇಕು. ಮೇಯ್ನು ನಾವಿಲ್ಲೇನೇ ಇರ್ಬೋದು ಅಲ್ಲಿ ಜನ ನೀವು ಕೂತ್ಕೊಂಡು ಪೋಷಕ ಮಾಡೋರು, ಅವರು ಪೋಷಕರುಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ. ಇದು ಹೊಸ ಪ್ರಯೋಗ. ಯಾಕೆಂತಂದ್ರೆ ರಾತ್ರಿ ಹೊತ್ತು ನಾಟಕ ಆಡ್ತೀವಿ. ಈಗ ನಾವು ನಮ್ಮ ಚಿಕ್ಕವರಿಂದ ಮಾತಾಡ್ತಿದ್ದೆ, ಈಗ ಗಂಡನ ಸೀನ್ ನೋಡೋ ಅಷ್ಟೊತ್ತಿಗೆ ಒಂದು 25 ಜನ ಇರ್ತಿರ್ತಿದ್ರು. ಯಾಕೆಂದ್ರೆ ರಾತ್ರಿ 10 ಗಂಟೆ ಶುರುವಾದ್ರೆ ಬೆಳಗಿನ ಜಾವ 4 ಗಂಟೆಗೆ ಅಷ್ಟೊತ್ತಿಗೆ ಜನರೇ ಇರ್ತಿರ್ಲಿಲ್ಲ. ನಿಜವಾಗ್ಲೂ ಇದೊಂದು ಒಳ್ಳೆ ಟೈಮ್ ಇದು ನಾಟಕ ಆಡೋದಕ್ಕೆ. ಇನ್ನು ಸ್ವಲ್ಪ ನಾವು ಹೊಸ ಇದಾಗ ಮಾಡ್ಬೇಕಾಗತ್ತೆ. ಮುಂಚೆ ರಾತ್ರಿ ಎಲ್ಲ ಮುಂಚೆ ಏನು ಎಂಟರ್ಟೈನ್ಮೆಂಟ್ ಇರಲಿಲ್ಲ. ಎಲ್ಲರೂ ರಾತ್ರಿ ಹೊತ್ತು ಬೆಳಕರೆ ತನಕ ನಾಟಕ ನೋಡೋರು. ಈಗೇನಾಗಿದೆ, ಬೆಳಕರೆ ತನಕ ನಾಟಕ ನೋಡೋರಿಲ್ಲ. ಒಬ್ಬೊಬ್ಬ ಅಂದ್ರೆ 11 ಗಂಟೆ 12 ಗಂಟೆ ಕ್ಲೋಸು. ಈಗೇನು 4 ಗಂಟೆಯಿಂದ ಆಡಿದ್ರೆ ಉಪಾಧ್ಯಕ್ಷರಂತಹ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಉಪಸ್ಥಿತರಿರ್ತಕ್ಕಂಥ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶ್ರೀಮತಿ ಸುಜಾತ ರವಿಕುಮಾರ್ ಅವರು, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಚೇಳು ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಚಿಕ್ಕೇಗೌಡರು, ಕಾಂತರಾಜ್ ಅವರು, ಪಾಪಣ್ಣನವರು, ಹಾಗೆ ಪುಡ್ಸಿದ್ದಪ್ಪ ಅವರು, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಕುಮಾರ್ ಅವರು, ನಮ್ಮ ಡಾಕ್ಟರ್ ಬಸವರಾಜಪ್ಪನವರು, ನಮ್ಮ ಪೆಟ್ರೋಲ್ ಬಂಕ್ ಹಿರಿಯ ಮುಖಂಡರಾದಂತಹ ಶಿವಣ್ಣವರು, ಇವರೆಲ್ಲರೂ ಕೂಡ ನಾವು ಈ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಹಾಗೆ ಈ ಮಾಧ್ಯಮದ ಕುಮಾರ್ ಅವರು ಮತ್ತೆ ಪ್ರವೀಣ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬನ್ನಿ ಸರ್. ಪಿಟೀಲ್ ಬನ್ನಿ ಸರ್. ದೇವರಾಜ್ ಅವರು, ಮಲೆನಹಳ್ಳಿ ಪಾಪಣ್ಣನವರು ನಮ್ಮ ಕಲಾ ಸಂಘಕ್ಕೆ 5,000 ದುಡ್ಡು ಕೊಟ್ಟಿದ್ದಾರೆ ಅವರು ಸಹಾಯಕವಾಗಿ. ಹಾಗೆ ನಮ್ಮ ಪ್ರವೀಣ್ ಮಾಸ್ಟ್ರು, ಕ್ಯಾಶು ವಾದಕರಾಗಿರ್ತಕ್ಕಂಥ ಪ್ರವೀಣ್ ಮಾಸ್ಟ್ರು ಹಾಗೂ ತಬಲಾ ದೇವರಾಜ್ರವರು ಹಾಗೂ ನನ್ನ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ನಮ್ಮ ಇವರು ಗುಬ್ಬಿ ರಾಜರವರು ಬರಬೇಕು. ಬೇಕಾದಂದ್ರೆ ಹಾರ್ಮೋನಿಯಂ ಮಾಸ್ಟರ್ ಹಾಗೂ ಸಂಗೀತ ನಿರ್ದೇಶಕರು ಸನ್ಮಾನ್ಯ ಸಂಪತ್ ಕುಮಾರ್ ಅವರು ಈ ವೇದಿಕೆಯಲ್ಲಿದ್ದಾರೆ. ಅದ್ಭುತವಾಗಿ ಈ ಒಂದು ನಾಟಕವನ್ನು ನಡೆಸ್ಕೊಡ್ತಾ ಇದ್ದಾರೆ.
ಸನ್ಮಾನ್ಯ ಸಂಪತ್ ಕುಮಾರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಹಾಗೆ ಸನ್ಮಾನಿತರು ಅರಮನೆ ಮಾಸ್ಟರ್ ಸಂಗೀತ ನಿರ್ದೇಶಕರಂತ ನಾಗೇಶ್ ಅವರು ಈ ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸನ್ಮಾನವನ್ನ ಮಾಡ್ತಾ ಇದ್ದೀವಿ, ದಯಮಾಡಿ ಸ್ವೀಕರಿಸಬೇಕು. ದಕ್ಷಯಜ್ಞ ನಾಟಕವನ್ನ ನನ್ನ ಕಲೆಗೆ ಒಂದು ಬೆಲೆಯನ್ನು ಕೊಟ್ಟು ನನ್ನ ಈ ವೇದಿಕೆಯನ್ನು ಕೊಡ್ತಕ್ಕಂಥ ನನ್ನೂರಿನ ಎಲ್ಲ ನನ್ನ ಬಂಧು ಬಾಂಧವರಿಗೆ, ನನ್ನ ಅಣ್ಣಂದರಿಗೆ ಎಲ್ಲರಿಗೂ ಕೂಡ ತುಂಬು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇವತ್ತೇನಾದರೂ ನಾನು ನಿಂತಿದ್ದೀನಿ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ನನ್ನ ತಂದೆ ತಾಯಿಗಳು. ಈ ಎಲ್ಲ ಗೌರವ, ಈ ಎಲ್ಲ ಅಭಿನಂದನೆಗಳು ಏನಿದೆ, ನಮಗೆ ಸರ್ಕಾರ, ಇದೆಲ್ಲ ನನ್ನ ತಂದೆ ತಾಯಿಗಳ ಪಾದಗಳಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೀನಿ. ಇದಕ್ಕಿಂತ ಸೌಭಾಗ್ಯ ಪಾಂಡುರಂಗನಲ್ಲಿ ನಮ್ಗೆ ಏನಿಲ್ಲ ಕೇಳ್ಕೊಳ್ಳೋದು. ಇದೆಲ್ಲ ಇದೇನೇ ಇದ್ರು ನಾನು ಏನೇ ಮಾಡ್ತಾ ಇದ್ದೀನಿ ಒಂದು ಸಾಧನೆ ಅಂದ್ರೆ ಅದಕ್ಕೆ ಸ್ಫೂರ್ತಿ ನನ್ನ ತಂದೆ ತಾಯಿಗಳೇ. ಈ ಎಲ್ಲ ನನ್ನ ಗೌರವ ಏನಿದೆ ಎಲ್ಲ ಅವರ ಚರಣಾರ್ಪಣೆಗಳಿಗೆ ಅರ್ಪಿಸ್ತಾ ಇದ್ದೀನಿ. ಕೃಷ್ಣಾರ್ಪಣ ವಸ್ತು.